ದೇವಿ ಶಾಕಾಂಬರಿ ಹಿಂದೂ ದೇವತೆಯಾಗಿದ್ದು ಪೋಷಣೆಯ ದೇವತೆ ಎಂದು ಹೇಳಲಾಗುತ್ತದೆ ಮತ್ತು ಅವಳು ದೇವಿ ಪಾರ್ವತಿ ಅಥವಾ ದೇವಿ ದುರ್ಗೆಯ ಅವತಾರ. ಮಾನವರ ಮತ್ತು ದೇವತೆಗಳ ಶಕ್ತಿಯನ್ನು ಪುನಃ ಸ್ಥಾಪಿಸಲು ಹಣ್ಣುಗಳು ಮತ್ತು ತರಕಾರಿಗಳನ್ನು ಒದಗಿಸುವ ಮೂಲಕ ಜಗತ್ತನ್ನು ಬರಗಾಲದಿಂದ ರಕ್ಷಿಸಲು ದೇವಿ ಶಾಕಾಂಬರಿ ಭೂಮಿಯ ಮೇಲೆ ಕಾಣಿಸಿಕೊಂಡಿದ್ದಾಳೆ ಎಂದು ಹೇಳಲಾಗುತ್ತದೆ. ಶಾಕಾಂಬರಿ ನವರಾತ್ರಿಯು ಪುಷ್ಯ ಮಾಸ ಅಷ್ಟಮಿ ತಿಥಿಯಂದು ಪ್ರಾರಂಭವಾಗುತ್ತದೆ ಮತ್ತು ಪುಷ್ಯ ಪೂರ್ಣಿಮೆಯವರೆಗೆ ಆಚರಿಸಲಾಗುತ್ತದೆ. ಪುಷ್ಯ ಮಾಸವು ದೀಪಾವಳಿಯ ನಂತರದ 3ನೇ ಮಾಸವಾಗಿದೆ. ಇದು ಚಳಿಗಾಲದ ಋತು ಮತ್ತು ಅದರಿಂದ ಕ್ಷೇಮ ಮತ್ತು ಪೋಷಣೆಯೊಂದಿಗೆ ಸಂಪರ್ಕ ಹೊಂದಿದೆ. ಶಾಕಾಂಬರಿ ನವರಾತ್ರಿಯು ಪ್ರಕೃತಿ ಮತ್ತು ಬೆಳವಣಿಗೆಗೆ ಸಂಬಂಧಿಸಿದ ಒಂದು ಆಚರಣೆಯಾಗಿದೆ. ಎಲ್ಲ ದೇವಿ ಸಂಕೇತಗಳು ವೇದಿಕ ಸಾಹಿತ್ಯವು ಅಂತಿಮವಾಗಿ ನಮ್ಮ ಸ್ವಂತ ಶಕ್ತಿ ಅಥವಾ ಆಂತರಿಕ ಶಕ್ತಿಯನ್ನು ಪ್ರತಿಬಿಂಬಿಸುತ್ತದೆ. ದೇವಿಯನ್ನು ಹಲವು ವಿಧಗಳಲ್ಲಿ ಪೂಜಿಸಲಾಗುತ್ತದೆ. ಅವುಗಳಲ್ಲಿ ಕೆಲವು ನವರಾತ್ರಿಯ ಸಮಯದಲ್ಲಿ ಪೂಜಿಸಲಾಗುತ್ತದೆ. ಇದು ಚಂದ್ರನ ಚಲನೆಯ ಪ್ರಕಾರ ಇಡೀ ವರ್ಷದಲ್ಲಿ ಹರಡುತ್ತದೆ. ಶಾಕಾಂಬರಿ ಪೂರ್ಣಿಮೆಯು ತನ್ನದೇ ಆದ ಧಾರ್ಮಿಕ ಪ್ರಾಮುಖ್ಯತೆಯನ್ನು ಹೊಂದಿದೆ. ಇದು ದುರ್ಗಾದೇವಿಯನ್ನು ಶಾಕಾಂಬರಿ ದೇವಿಯಾಗಿ ಪೂಜಿಸಲು ಸಮರ್ಪಿಸಲಾಗಿದೆ. ಈ ದಿನ ಭಕ್ತರು ಉಪವಾಸವನ್ನು ಆಚರಿಸುತ್ತಾರೆ, ದೇವಾಲಯಗಳಿಗೆ ಭೇಟಿ ನೀಡುತ್ತಾರೆ ಮತ್ತು ಆಶೀರ್ವಾದ ಪಡೆಯಲು ದೇವಿಗೆ ಪ್ರಾರ್ಥನೆ ಸಲ್ಲಿಸುತ್ತಾರೆ. ಈ ದಿನ ತರಕಾರಿಗಳನ್ನು, ಹಣ್ಣುಗಳನ್ನು ದೇವಿಗೆ ಅರ್ಪಿಸುತ್ತಾರೆ. ಶಾಕಾಂಬರಿ ಪೂರ್ಣಿಮೆಯು ದುರ್ಗಾದೇವಿಯನ್ನು ಪೂಜಿಸಲು ಸಮರ್ಪಿತವಾದ ಮಂಗಳಕರ ದಿನವೆಂದು ಪರಿಗಣಿಸಲಾಗಿದೆ. ಪ್ರತಿಯೊಂದು ಹಬ್ಬಕ್ಕೂ ತನ್ನದೇ ಆದ ಕಥೆ ಇರುತ್ತದೆ. ದೀರ್ಘ ವರ್ಷಗಳ ಕಾಲ ಕ್ಷಮ, ಮಾನವೀಯತೆ, ಕರುಣೆಯಿಂದ ದೇವಿ ಪಾರ್ವತಿ ತನ್ನ ಭಕ್ತರನ್ನು ಉಳಿಸಲು ಮತ್ತು ಆಶೀರ್ವಾದಿಸಲು ದೇವಿ ಶಾಕಾಂಬರಿಯಾಗಿ ಈ ಭೂಮಿಗೆ ಬಂದಳು. ಆಕೆಯನ್ನು ಸಸ್ಯವರ್ಗದ ದೇವತೆ ಎಂದು ಕರೆಯಲಾಗುತ್ತದೆ. ಭಾರತವು ಪ್ರಕೃತಿ ಸಮರ್ಪಿತ ದೇಶವಾಗಿದೆ. ನಮ್ಮ ಹಬ್ಬಗಳು ಪ್ರಕೃತಿಯ ಅಗತ್ಯದೊಂದಿಗೆ ನಮ್ಮ ಸಂಪರ್ಕವನ್ನು ಅರ್ಥ ಮಾಡಿಕೊಳ್ಳಲು ಮತ್ತು ಆಚರಿಸಲು ನಮಗೆ ಸಹಾಯ ಮಾಡುತ್ತವೆ. ನಮ್ಮ ಹಬ್ಬಗಳ ಮಹತ್ವವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಹಿಂದೂ ಧರ್ಮವು ಭೂಮಿಯ ನಾಗರಿಕರಾಗಿ ಜವಾಬ್ದಾರಿಯನ್ನು ಕಲಿಸುತ್ತದೆ. ನಮ್ಮ ಹಿಂದೂ ಹಬ್ಬಗಳು ಮತ್ತು ಆಚರಣೆಗಳು ನಾವು ಪ್ರಕೃತಿಯೊಂದಿಗೆ ಹೇಗೆ ಸಂಪರ್ಕ ಹೊಂದಿದ್ದೇವೆ ಎಂಬುದನ್ನು ನಮಗೆ ಕಲಿಸುತ್ತದೆ. ದೇವಿ ಶಾಕಾಂಬರಿಯನ್ನು ಕುಲದೇವತೆ ಎಂದು ಪೂಜಿಸಲು ಪಡುತ್ತಾರೆ. ನಮ್ಮಲ್ಲಿ ಪ್ರತಿಯೊಬ್ಬರಲ್ಲಿರುವ ಶಕ್ತಿಯನ್ನು ಜಾಗೃತಿಗೊಳಿಸಲು ದೇವಿ ಶಾಕಾಂಬರಿಯನ್ನು ಪೂಜಿಸಲಾಗುತ್ತದೆ. ದೇವಿ ಭಾಗವತ ಪುರಾಣದ ಪ್ರಕಾರ ಒಮ್ಮೆ ಹಿರಣ್ಯಾಕ್ಷನ ಕುಟುಂಬದಲ್ಲಿ ರೂರುವಿನ ಮಗ ದುರ್ಗಮಾಸುರ ಎಂಬ ಅಸುರನಿದ್ದನು. ಅವನು ಎಲ್ಲಾ ದೇವತೆಗಳ ಶತ್ರು. ವೇದಗಳು ದೇವತೆಗಳ ಶಕ್ತಿಯ ಮುಖ್ಯ ಮೂಲವಾಗಿರುವುದರಿಂದ ಅವನು ವೇದಗಳನ್ನು ನಾಶ ಮಾಡಲು ನಿರ್ಧರಿಸಿದನು. ಈ ಗುರಿಯನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವನು 1,000 ವರ್ಷಗಳ ಕಾಲ ಬ್ರಹ್ಮದೇವರನ್ನು ಧ್ಯಾನಿಸಿ ಕಠಿಣ ತಪಸ್ಸು ಮಾಡಿದ. ಆಗ ಬ್ರಹ್ಮನು ಅವನಿಂದ ಸಂತುಷ್ಟನಾದನು ಮತ್ತು ಅವನಿಗೆ ವರವನ್ನು ನೀಡಿದನು. ಅಸುರನು ಎಲ್ಲಾ ವೇದ ಮಂತ್ರಗಳನ್ನು ಮತ್ತು ಜ್ಞಾನವನ್ನು ಕೇಳಿದನು. ಅವನು ದೇವತೆಗಳನ್ನು ಗೆಲ್ಲುವ ಶಕ್ತಿಯನ್ನು ಕೇಳಿದನು. ನಂತರ ಬ್ರಹ್ಮನು ಅವನಿಗೆ ಬಯಸಿದ ವರವನ್ನು ನೀಡಿದನು. ಈ ದುರ್ಗಾಸುರನು ಅವಿನಾಶಿಯಾದ ಹಾಗೆ ದೇವತೆಗಳಿಗೆ ಸಲ್ಲಿಸುವ ಎಲ್ಲ ಪ್ರಾರ್ಥನೆಗಳು ಮತ್ತು ಪೂಜೆಗಳು ತನಗೆ ತಲುಪಬೇಕು ಎಂದು ವರವನ್ನು ಕೇಳಿದನು. ಇದರ ಪರಿಣಾಮವಾಗಿ ಬ್ರಾಹ್ಮಣರು ಮತ್ತು ದೇವತೆಗಳು ಎಲ್ಲಾ ಮಂತ್ರಗಳು ಮತ್ತು ವೇದಗಳನ್ನು ಮರೆತು ಬಿಟ್ಟರು. ಎಲ್ಲಾ ಯಾಗಗಳು, ಆಚರಣೆಗಳು ಸ್ಥಗಿತಗೊಂಡವು. ಅಂತಹ ಅಧಿಕಾರವನ್ನು ಪಡೆದ ನಂತರ ದುರ್ಗಾಸುರನು ಎಲ್ಲರಿಗೂ ತೊಂದರೆ ನೀಡಲಾರಂಭಿಸಿದನು. ಇದು ಧರ್ಮದ ನಷ್ಟಕ್ಕೆ ಕಾರಣವಾಯಿತು ಮತ್ತು 100 ವರ್ಷಗಳ ಕಾಲ ಮಳೆಯಿಲ್ಲದೆ ತೀವ್ರ ಬರಗಾಲದ ಪರಿಸ್ಥಿತಿಯನ್ನು ಉಂಟುಮಾಡಿತು. ನಂತರ ಅಸುರನು ದೇವತೆಗಳ ಅಮರಾವತಿಯ ಮೇಲೆ ದಾಳಿ ಮಾಡಿದನು. ಬ್ರಹ್ಮನ ವರದ ಕಾರಣದಿಂದಾಗಿ ದೇವತೆಗಳು ಅವನನ್ನು ತಡೆದು ಹಾಕಲು ಸಮರ್ಥರಾಗಿರಲಿಲ್ಲ. ಪರಿಣಾಮವಾಗಿ ಅವರು ಸುಮೇರು ಪರ್ವತದ ಗುಹೆಗಳಲ್ಲಿ ಆಶ್ರಯ ಪಡೆದರು ಮತ್ತು ದೇವಿಯ ಧ್ಯಾನ ಮಾಡಿದರು. ಎಲ್ಲಾ ದೇವತೆಗಳು ಮತ್ತು ಋಷಿಗಳು ತಾಯಿ ಪಾರ್ವತಿಯ ಸಹಾಯವನ್ನು ಪಡೆಯಲು ನಿರಂತರ ಯಾಗಗಳು ಮತ್ತು ತಪಸ್ಸನ್ನು ಮಾಡಿದರು. ಯಾವುದೇ ಧಾರ್ಮಿಕ ವಿಧಿಗಳಿಲ್ಲದ ಕಾರಣ ಭೂಮಿಯ ಮೇಲೆ ಮಳೆ ಇರಲಿಲ್ಲ. ಇಡೀ ಭೂಮಿಯು ಬರಗಾಲದಿಂದ ನರಳಿತು. ಭೂಮಿಯಾದ್ಯಂತ ಆಹಾರದ ಕೊರತೆ ಇತ್ತು. ಎಲ್ಲಾ ನೀರಿನ ಮೂಲಗಳು ಬತ್ತಿ ಹೋದಿದ್ದವು. ಆಹಾರ ಮತ್ತು ನೀರಿಲ್ಲದೆ ಪ್ರಾಣಿಗಳಿಂದ ಹಿಡಿದು ಎಲ್ಲಾ ಜೀವಿಗಳು ಶವಗಳ ರಾಶಿಯಾಗಿದ್ದವು. ದೇವತೆಗಳು ಮತ್ತು ಋಷಿಗಳ ಪ್ರಾರ್ಥನೆಯನ್ನು, ಅವರ ಕಷ್ಟಗಳು ಮತ್ತು ಮೊರೆಗಳನ್ನು ಆಲಿಸಿದ ಪಾರ್ವತಿ ದೇವಿಯು ಧಾನ್ಯಗಳು, ಹಣ್ಣುಗಳು, ಗಿಡಮೂಲಿಕೆಗಳು, ತರಕಾರಿಗಳು ಮತ್ತು ಹಸಿರು ಸಸ್ಯಗಳನ್ನು ಹೊಂದಿರುವ ದೇವಿ ಶಾಕಾಂಬರಿಯಾಗಿ ಅವತರಿಸಿದಳು. ಶಾಖೆ
ಎಂಬ ಪದವು ಹಸಿರು ಸಸ್ಯಗಳು ಮತ್ತು ತರಕಾರಿಗಳನ್ನು ಸೂಚಿಸುತ್ತದೆ. ಅವಳು ನಮಗೆ ಸಸ್ಯವರ್ಗವನ್ನು ಒದಗಿಸುವ ಜವಾಬ್ದಾರಿಯನ್ನು ಹೊಂದಿದ್ದಾಳೆ. ನಮಗೆ ತರಕಾರಿಗಳು, ಹಣ್ಣುಗಳು, ಗಿಡಮೂಲಿಕೆಗಳು, ಧಾನ್ಯಗಳು ಮತ್ತು ಎಲ್ಲ ಔಷಧಿಯ ಸಸ್ಯಗಳನ್ನು ನೀಡುತ್ತಾಳೆ. ಹೀಗಾಗಿ ದೇವಿಯು ಶಾಕಾಂಬರಿ ದೇವಿ ಎಂಬ ಹೆಸರಿನಿಂದ ಪ್ರಸಿದ್ಧಳಾದಳು. ದೇವಿ ಶಾಕಾಂಬರಿ ಆಕಾಶದ ಬಣ್ಣವಾದ ಗಾಢ ನೀಲಿ ಬಣ್ಣದಲ್ಲಿ ಕಾಣಿಸಿಕೊಂಡಳು. ಅವಳ ವಿಸ್ತರಿಸಿದ ಕಣ್ಣುಗಳು ನೀಲಿ ಕಮಲಗಳಂತೆ ಕಾಣಿಸಿದವು. ಅವಳು 4 ಕೈಗಳನ್ನು ಹೊಂದಿದ್ದಳು. ಆಕೆಯ ಬಲಗೈ ಬಾಣಗಳನ್ನು ಹಿಡಿದಿತ್ತು, ಮತ್ತೊಂದು ಕೈ ಕಮಲವನ್ನು ಹಿಡಿದಿತ್ತು. ಮೇಲಿನ ಎಡಗೈಯಲ್ಲಿ ದೊಡ್ಡ ಬೀಲು ಹಿಡಿದಿತ್ತು. ಕೆಳಗಿನ ಕೈಯಲ್ಲಿ ತರಕಾರಿಗಳು, ಹಣ್ಣುಗಳು, ಹೂವುಗಳು ಮತ್ತು ಬೇರುಗಳನ್ನು ಹಿಡಿದಿದ್ದಳು. ಆಕೆಯೇ ತನ್ನ ಮಕ್ಕಳು ಹಸಿವು, ಬಾಯಾರಿಕೆ ಮತ್ತು ಜ್ವರವನ್ನು ನಾಶ ಮಾಡಲು ಹೇರಳವಾದ ಆಹಾರದೊಂದಿಗೆ ಕಾಣಿಸಿಕೊಂಡಳು. ಜನರ ಕಷ್ಟವನ್ನು ಕಂಡು ಶಾಕಾಂಬರಿ ದೇವಿಯ ಕಣ್ಣುಗಳಿಂದ 9 ಹಗಲು 9 ರಾತ್ರಿ ನಿರಂತರವಾಗಿ ಕಣ್ಣೀರು ಸುರಿಯಿತು. ಹೀಗೆ ಅವಳ ಕಣ್ಣೀರು ನದಿಯಾಗಿ ಪರಿವರ್ತನೆಗೊಂಡು ಬರಗಾಲದ ಸ್ಥಿತಿಗೆ ಅಂತ್ಯವಾಯಿತು. ಅವಳು ತನ್ನ ದೇಹಾದ್ಯಂತ ಅಸಂಖ್ಯಾತ ಕಣ್ಣುಗಳನ್ನು ಹೊಂದಿದ್ದಳು. ತನ್ನ ಮಕ್ಕಳನ್ನು ನೋವಿನಿಂದ ನೋಡಿದಾಗ ಅವಳು ತನ್ನ 1000 ಕಣ್ಣುಗಳಿಂದ ಕಣ್ಣೀರು ಸುರಿಸಿದಳು. ಅವಳ ಕಣ್ಣೀರಿನಿಂದ ಎಲ್ಲ ನದಿಗಳು, ತೊರೆಗಳು, ಔಷಧಗಳು ಮತ್ತು ಸಸ್ಯಗಳು ಬೆಳೆಯಲು ಪ್ರಾರಂಭಿಸಿದವು. ಅವಳು ಜನರಿಗೆ ಮತ್ತು ಇತರ ಜೀವಿಗಳಿಗೆ ತಂದ ತರಕಾರಿಗಳನ್ನು, ಹಣ್ಣುಗಳನ್ನು ಮತ್ತು ಇತರ ಖಾದ್ಯಗಳನ್ನು ನೀಡಿದಳು. ತಾಯಿಯು ತನ್ನ ಮಕ್ಕಳನ್ನು ಆಹಾರವಿಲ್ಲದೆ ನೋಡಲಾರಳು. ಈ ಕಾರ್ಯಕ್ಕಾಗಿ ಅವಳನ್ನು ಪೋಷಣೆಯ ತಾಯಿ ಎಂದು ಹೆಸರಿಸಲಾಯಿತು. ಅಷ್ಟರಲ್ಲಿ ದುರ್ಗಮಾಸುರನು ಇದನ್ನೆಲ್ಲ ನೋಡಿ ತನ್ನ 1000 ಸೇನೆಗಳೊಂದಿಗೆ ದೇವಿಯನ್ನು ಆಕ್ರಮಣಿಸಿದನು. ನಂತರ ದೇವಿಯು ಅಸುರನ ಸೈನ್ಯವನ್ನು ಸಂಹರಿಸುವ ಶಕ್ತಿಗಳನ್ನು ಸೃಷ್ಟಿಸಿದಳು. ದೇವಿಯು ದುರ್ಗಮಾಸುರನ ವಿರುದ್ಧ ಮಾನವರನ್ನು ಮತ್ತು ಋಷಿಗಳನ್ನು ರಾಕ್ಷಸನ ಕ್ರೌರ್ಯದಿಂದ ರಕ್ಷಿಸಲು ಹೋರಾಡಿದಳು. 64 ಯೋಗಿನಿ ಶಕ್ತಿಗಳು ದೇವಿ ಶಾಕಾಂಬರಿಯ ದೇಹದಿಂದ ಹೊರಬಂದವು ಮತ್ತು ಪ್ರಧಾನ ದಶಮಹಾವಿದ್ಯ ಶಕ್ತಿಗಳಾದ ಕಾಳಿಕಾ, ತಾರಿಣಿ, ಷೋಡಶಿ, ತ್ರಿಪುರ ಸುಂದರಿ, ಭೈರವಿ, ಕಮಲೆ, ಬಗಲಾಮುಖಿ, ಮಾತಂಗಿ, ತ್ರಿಪುರ ಸುಂದರಿ, ಕಾಮಾಕ್ಷಿ, ತುಳಜಾಭವಾನಿ, ಜಂಬಿನಿ, ಮೋಹಿನಿ, ಚಿನ್ನಮತ್ಸ ಮತ್ತು ಇತರ 10,000 ಶಸ್ತ್ರಸಜ್ಜಿತ ಗುಹ್ಯಕಾಲಿಗಳು ಯುದ್ಧಭೂಮಿಯಲ್ಲಿ ಕಾಣಿಸಿಕೊಂಡರು. 64 ಶಕ್ತಿಗಳು ಮತ್ತು ನಂತರ ಅಸಂಖ್ಯಾತ ಶಕ್ತಿಗಳು ಎಲ್ಲಾ ಶಸ್ತ್ರಸಜ್ಜಿತ ದುರ್ಗಾಸುರನ ಸೈನ್ಯದ ವಿರುದ್ಧ ಹೋರಾಡಲು ದೇವಿಯಿಂದ ಸತತವಾಗಿ ಹೊರಬಂದರು. ಯುದ್ಧವು 11 ದಿನಗಳವರೆಗೆ ಮುಂದುವರಿಯಿತು ಮತ್ತು ಅಂತಿಮವಾಗಿ ಶಾಕಾಂಬರಿ ದೇವಿಯು ತನ್ನ ಎಲ್ಲಾ ಶಕ್ತಿಗಳಿಂದ ದುರ್ಗಮಾಸುರನನ್ನು ಕೊಂದಳು. ಅವನು ಕೊಲ್ಲಲ್ಪಟ್ಟ ನಂತರ ಅವನ ಆತ್ಮವು ಶಾಕಾಂಬರಿ ದೇವಿಯೊಳಗೆ ವಿಲೀನವಾಯಿತು. ಅವಳು ಎಲ್ಲಾ ವೇದಗಳನ್ನು ಋಷಿಗಳಿಗೆ ಹಿಂತಿರುಗಿಸಿದಳು ಮತ್ತು ಅವಳು ರಾಕ್ಷಸ ದುರ್ಗಮಾಸುರನನ್ನು ಕೊಂದ ಕಾರಣ ದೇವಿ ದುರ್ಗೆ ಎಂದು ಹೆಸರಿಸಲ್ಪಟ್ಟಳು. ದುರ್ಗಮಾಸುರನು ಅಹಂಕಾರವನ್ನು ಪ್ರತಿನಿಧಿಸುತ್ತಾನೆ. ಇದು ಪ್ರತ್ಯೇಕತೆಯ ತಪ್ಪು ಗ್ರಹಿಕೆಯಿಂದಾಗಿ ಅಂತ್ಯವಿಲ್ಲದ ದುಃಖವನ್ನು ಉಂಟುಮಾಡುತ್ತದೆ. ದೇವಿ ಶಾಕಾಂಬರಿಯನ್ನು ಸಾಮಾನ್ಯವಾಗಿ ಹಣ್ಣುಗಳು ಮತ್ತು ತರಕಾರಿಗಳ ಹಸಿರು ಪರಿಸರದಿಂದ ಚಿತ್ರಿಸಲಾಗಿದೆ. ಸಸ್ಯಾಹಾರಿ ಆಹಾರ ಉತ್ಪನ್ನಗಳನ್ನು ದೇವಿ ಶಾಕಾಂಬರಿಯ ಪವಿತ್ರ ಅರ್ಪಣೆ ಎಂದು ಪರಿಗಣಿಸಲಾಗುತ್ತದೆ. ದೇವಿ ಶಾಕಾಂಬರಿಯನ್ನು ಶಟಾಕ್ಷಿ ಎಂದು ಕರೆಯುತ್ತಾರೆ, ಅಂದರೆ 100 ಕಣ್ಣುಗಳನ್ನು ಹೊಂದಿರುವವಳು. ಅವಳು ತನ್ನ 1000 ಕಣ್ಣುಗಳ ಮೂಲಕ ಅವಳು ಇಡೀ ಜಗತ್ತನ್ನು ನೋಡಿದ್ದಾಳೆ. ಶಾಕಾಂಬರಿ ದೇವಿಯು ಭಗವತಿಯ ಅವತಾರವಾಗಿದ್ದಾಳೆ. ಆಕೆಯನ್ನು ಹಸಿರು ಸಸ್ಯಗಳ ನಿರ್ಮಾಪಕಿ ಎಂದು ಕರೆಯುತ್ತಾರೆ. ಶಾಸ್ತ್ರಗಳ ಪ್ರಕಾರ ಎಲ್ಲ ಸಸ್ಯಾಹಾರಿ ಆಹಾರ ಉತ್ಪನ್ನಗಳನ್ನು ಶಾಕಾಂಬರಿ ದೇವಿಗೆ ಅರ್ಪಿಸಲಾಗುತ್ತದೆ. ದೇವಿ ಶಾಕಾಂಬರಿಯನ್ನು ವನಶಂಕರಿ ಅಥವಾ ಬನಶಂಕರಿ ಎಂದು ಕರೆಯುತ್ತಾರೆ, ಅಂದರೆ ಕಾಡಿನ ದೇವತೆ. ಅವಳು ತನ್ನ ಭಕ್ತರನ್ನು ಎಲ್ಲಾ ಕಷ್ಟಗಳನ್ನು ಹೋಗಲಾಡಿಸುವ ಮೂಲಕ ರಕ್ಷಿಸುತ್ತಾಳೆ. ಅವಳು ಸಸ್ಯಗಳಲ್ಲಿ ಮತ್ತು ವಿಶೇಷವಾಗಿ ಕಾಡಿನ ಸಸ್ಯಗಳು ಮತ್ತು ಮರಗಳಲ್ಲಿ ಪ್ರಕಟವಾಗುತ್ತಾಳೆ. ಅವಳು ತನ್ನ ಭಕ್ತರಲ್ಲಿ ಭಯವನ್ನು ತೆಗೆದುಹಾಕುತ್ತಾಳೆ. ಶಾಕಾಂಬರಿ ದೇವಿಯು ಎಲ್ಲಾ ಸ್ಥಳಗಳಲ್ಲಿ ಜನರನ್ನು ರಕ್ಷಿಸುತ್ತಾಳೆ, ಎಲ್ಲಾ ರೀತಿಯ ಅಪಾಯವನ್ನು ತಪ್ಪಿಸುತ್ತಾಳೆ ಮತ್ತು ಅದರಿಂದ ಜನರು ವಿಶೇಷವಾಗಿ ರಾತ್ರಿಯಲ್ಲಿ ಮತ್ತು ಕಾಡುಗಳ ಮೂಲಕ ಸುರಕ್ಷಿತ ಮಾರ್ಗಕ್ಕಾಗಿ ಅವಳನ್ನು ಪ್ರಾರ್ಥಿಸುತ್ತಾರೆ. ಅವಳ ರೂಪವನ್ನು ಪೂಜಿಸುವುದರಿಂದ ನಮ್ಮಲ್ಲಿನ ಸಾವಿನ ಭಯ ದೂರವಾಗುತ್ತದೆ. ಅವಳ ರೂಪವನ್ನು ಧ್ಯಾನಿಸುವುದರಿಂದ ದುಃಖಗಳು ಬೇಗನೆ ದೂರವಾಗುತ್ತವೆ ಮತ್ತು ಎಲ್ಲಾ ತೊಂದರೆಗಳು ಮತ್ತು ದುಃಖಗಳನ್ನು ನಾಶಪಡಿಸುತ್ತದೆ. ಅವಳು ತನ್ನ ಭಕ್ತರಿಗೆ ಉತ್ತಮ ಆಹಾರ ಮತ್ತು ಆರೋಗ್ಯವನ್ನು ನೀಡುವ ಮೂಲಕ ಶಾಶ್ವತ ಪೋಷಣೆಯನ್ನು ನೀಡುತ್ತಾಳೆ. ಅವಳು ಅಮರತ್ವವನ್ನು ನೀಡುತ್ತಾಳೆ. ಶಾಕಾಂಬರಿ ದೇವಿಯ ಪೋಷಣೆ ಮತ್ತು ಸಮೃದ್ಧಿಯ ಶಕ್ತಿಯನ್ನು ಗೌರವಿಸಲು ವಿವಿಧ ಹಣ್ಣುಗಳು ಮತ್ತು ತರಕಾರಿಗಳಿಂದ ಅಲಂಕರಿಸಲಾಗುತ್ತದೆ. ಶಾಕಾಂಬರಿ
ಶಾಕಾಂಬರಿ ದೇವಿಯು ಋಗ್ವೇದದಲ್ಲಿ ಸ್ತುತಿಸಿದ ಅರಣ್ಯ ದೇವತೆ ಅರಣ್ಯಣಿ ವೇದಿಕ ದೇವತೆಯಂತೆಯೇ ಇರುತ್ತಾಳೆ. ದೇವಿ ಶಾಕಾಂಬರಿಯು ತಾಯಿ ಪಾರ್ವತಿಯ 3ನೇ ರೂಪವಾಗಿದ್ದಾಳೆ. ಇದನ್ನು ಮೂರ್ತಿ ರಹಸ್ಯದಲ್ಲಿ ವಿವರಿಸಲಾಗಿದೆ. ಇದು ದೇವಿ ಮಹಾತ್ಮ್ಯದ ಒಂದು ಭಾಗವಾಗಿದೆ. ಇದನ್ನು ಪ್ರಚಲಿತವಾಗಿ ಶ್ರೀ ದುರ್ಗಾ ಸಪ್ತಶತಿ ಅಥವಾ ಶ್ರೀ ಚಂಡೀ ಸಪ್ತಶತಿ ಎಂದು ಕರೆಯಲಾಗುತ್ತದೆ. ಶಾಕಾಂಬರಿ ದೇವಿಯು ಆದಿಪರಾಶಕ್ತಿಯ ಅವತಾರವಾಗಿದ್ದು ಮಾನವ ಜನಾಂಗವನ್ನು ಪೋಷಿಸುತ್ತಿದ್ದಾಳೆ ಎಂದು ನಂಬಲಾಗಿದೆ. ಅವಳು ಸಸ್ಯವರ್ಗದಲ್ಲಿ ವಿಶೇಷವಾಗಿ ಕಾಡಿನಲ್ಲಿ ಸೃಷ್ಟವಾಗಿ ಗೋಚರಿಸುತ್ತಿದ್ದಾಳೆ. ಅವಳು ಎಲ್ಲಾ ಸ್ಥಳಗಳಲ್ಲಿ ಜನರನ್ನು ರಕ್ಷಿಸುತ್ತಾಳೆ. ಮನುಕುಲಕ್ಕೆ ಎಲ್ಲಾ ರೀತಿಯ ದುರ್ಬಲತೆಯನ್ನು ತಡೆಯುತ್ತಾಳೆ. ಸಂಪತ್ತು ಮತ್ತು ಪೋಷಣೆಗೆ ನೇರವಾಗಿ ಅನುಪಾತದಲ್ಲಿರುವ ಧಾನ್ಯಗಳು ದೇವಿ ಶಾಕಾಂಬರಿಯಿಂದ ಉತ್ಪತ್ತಿಯಾಗುತ್ತವೆ. ಅವಳನ್ನು ಪ್ರಾರ್ಥಿಸುವುದರಿಂದ ಅಪಾರ ಸಂಪತ್ತು ಮತ್ತು ಆಹಾರ ಸಿಗುತ್ತದೆ. ಶಾಕಾಂಬರಿ ದೇವಿಯು ತನ್ನ ಭಕ್ತರಿಗೆ ಅಮರತ್ವವನ್ನು ಮತ್ತು ಶಾಶ್ವತ ಆನಂದವನ್ನು ನೀಡುವ ಶಕ್ತಿಯನ್ನು ಹೊಂದಿದ್ದಾಳೆ. ಶಾಕಾಂಬರಿ ದೇವಿಯ ಧ್ಯಾನವು ಒಳಗಾಗುವಿಕೆ, ದೈಹಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳನ್ನು ನಿವಾರಿಸುತ್ತದೆ. ಕತ್ತಲೆಯ ಶಕ್ತಿಗಳ ವಿರುದ್ಧ ಮಾರ್ಗದರ್ಶನ ನೀಡುತ್ತದೆ. ಪ್ರತಿಫಲ ಪೋಷಣೆ, ಆರೋಗ್ಯದ ಸಮೃದ್ಧಿ ಮತ್ತು ಸಂಪತ್ತಿನ ಸಮೃದ್ಧಿ, ಪ್ರಶಾಂತತೆ ಮತ್ತು ದೈವತ್ವವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಶಾಕಾಂಬರಿ ದೇವಿಯ ಹಲವು ದೇವಾಲಯಗಳಿವೆ. ದೇವಿ ಶಾಕಾಂಬರಿಯ ಪುರಾತನ ದೇವಾಲಯವು ಉತ್ತರ ಪ್ರದೇಶದ ಸೆಹರಾನ್ಪುರದಲ್ಲಿದೆ. ಪರ್ವತ ಶ್ರೇಣಿಯ ಮೇಲೆ ನೆಲೆಸಿರುವ ಈ ದೇವಾಲಯಕ್ಕೆ ಅನೇಕ ಭಕ್ತರು ಭೇಟಿ ನೀಡುತ್ತಾರೆ. ಈ ದೇವಾಲಯವನ್ನು ದೇವಿಯು ದುರ್ಗಾಸುರನನ್ನು ಕೊಲ್ಲಲು ತಪಸ್ಸು ಮಾಡಿದ ಸ್ಥಳವೆಂದು ಪರಿಗಣಿಸಲಾಗಿದೆ. ಇದನ್ನು ವಿಶೇಷ ಕ್ಷೇತ್ರವೆಂದು ಪರಿಗಣಿಸಲಾಗಿದೆ ಮತ್ತು ಬಹುಶಃ ಮಾ ಶಾಕಾಂಬರಿ ದೇವಿಗೆ ಅರ್ಪಿತವಾಗಿರುವ ಅತ್ಯಂತ ಪುರಾತನ ದೇವಾಲಯವಾಗಿದೆ. ದೇವಿ ಶಾಕಾಂಬರಿಯ ಮತ್ತೊಂದು ಪ್ರಮುಖ ದೇವಾಲಯವು ರಾಜಸ್ಥಾನಲ್ಲಿದೆ. ಇಲ್ಲಿ ಶಾಕಾಂಬರಿ ದೇವಿಯು ನವರಾತ್ರಿಯಲ್ಲಿ ದುರ್ಗೆಯ 9 ರೂಪಗಳಲ್ಲಿ 9ನೇ ಅವತಾರವಾಗಿ ಪೂಜಿಸಲ್ಪಡುತ್ತಾಳೆ. ಬನಶಂಕರಿಯನ್ನು ಶಿವನ ಪತ್ನಿಯಾದ ಪಾರ್ವತಿ ದೇವಿಯ ಅವತಾರವೆಂದು ಪರಿಗಣಿಸಲಾಗಿದೆ. ಕರ್ನಾಟಕದಲ್ಲಿ ಬನಶಂಕರಿ ದೇವಿ ದೇವಸ್ಥಾನವು ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಬಳಿ ಇರುವ ಹಿಂದೂ ಪುಣ್ಯಕ್ಷೇತ್ರವಾಗಿದೆ. ಇಲ್ಲಿ ದೇವಿಯು ಸಿಂಹದ ಮೇಲೆ ಕುಳಿತು ತನ್ನ ಕಾಲಿನಿಂದ ರಾಕ್ಷಸ ದುರ್ಗಮಾಸುರನನ್ನು ಕೊಲ್ಲುತ್ತಿರುವುದನ್ನು ಚಿತ್ರಿಸಲಾಗಿದೆ. ಅವಳು ಇಲ್ಲಿ 8 ತೋಳುಗಳೊಂದಿಗೆ ಕಾಣಿಸಿಕೊಂಡಿದ್ದಾಳೆ ಮತ್ತು ತ್ರಿಶೂಲ, ಡಮರು, ಕಪಾಲಪತ್ರ, ಗಂಟೆ, ತಾಳೆಗೆರೆ, ಖಡ್ಗ, ಕತ್ತಿ ಮತ್ತು ಅವಳು ರಾಕ್ಷಸನ ಕತ್ತರಿಸಿದ ತಲೆಯನ್ನು ಹಿಡಿದಿದ್ದಾಳೆ. ದೇವಾಲಯವು ತಿಲಕ ಅರಣ್ಯದಲ್ಲಿದೆ. ಮೂಲ ದೇವಾಲಯವನ್ನು ಕಲ್ಯಾಣಿ ಚಾಲುಕ್ಯ ರಾಜರು ನಿರ್ಮಿಸಿದ್ದಾರೆ. ಅವರು ಬನಶಂಕರಿ ದೇವಿಯನ್ನು ಕುಲದೇವಿಯಾಗಿ ಪೂಜಿಸುತ್ತಿದ್ದರು. ದಂತಕಥೆಯ ಪ್ರಕಾರ ಋಷಿ ಅಗಸ್ತ್ಯರು ಕಾಶಿರಾಜನಿಂದ ಕಾಶಿಯನ್ನು ತೊರೆಯಲು ಒತ್ತಾಯಿಸಿದಾಗ ಅವರು ತೊಂದರೆಗೀಡಾದರು ಮತ್ತು ಅದರಿಂದ ಕಾಶಿಯ ಪ್ರಭು ವಿಶ್ವನಾಥನು ಅಗಸ್ತ್ಯ ಋಷಿಗಳಿಗೆ ಕೋಲಾಪುರ್ ಮಹಾಲಕ್ಷ್ಮಿಯನ್ನು ಪೂಜಿಸಲು ಸೂಚಿಸಿದನು. ಋಷಿಗಳ ತಪಸ್ಸಿನಿಂದ ಸಂತುಷ್ಟಳಾದ ಮಹಾಲಕ್ಷ್ಮಿ ದೇವಿಯು ಬನಶಂಕರಿಯ ರೂಪದಲ್ಲಿರುವ ತಿಲಕಾರಣ್ಯದಲ್ಲಿ ದೇವಿ ಪಾರ್ವತಿಯನ್ನು ಪೂಜಿಸುವಂತೆ ಸೂಚಿಸಿದಳು. ಅಗಸ್ತ್ಯ ಋಷಿಯು ಈ ಸ್ಥಳದಲ್ಲಿ ಶಾಕಾಂಬರಿ ದೇವಿಯನ್ನು ಪೂಜಿಸಿದ್ದರಿಂದ ಅಗಸ್ತ್ಯ ಋಷಿ ಕಾಶಿಗೆ ಮರಳಲು ಅವಕಾಶ ನೀಡಲಾಯಿತು. ಶಾಕಾಂಬರಿ ದೇವಿಗೆ ಸಮರ್ಪಿತವಾದ ಹಲವಾರು ಪ್ರಮುಖ ದೇವಾಲಯಗಳಿವೆ. ಆಕೆಯನ್ನು ಭಾರತಾದ್ಯಂತ ದಕ್ಷಿಣದಲ್ಲಿ ವನಶಂಕರಿ ಅಥವಾ ಬನಶಂಕರಿ ಎಂದು ಕರೆಯಲಾಗುತ್ತದೆ. ಶಾಕಾಂಬರಿ ದೇವಿಯ ಮಂತ್ರಗಳು ಶಾಶ್ವತೆಯ ಶಕ್ತಿಗೆ ಆಂತರಿಕ ವಿಶ್ವಾಸ ಮತ್ತು ಸಂತೋಷವನ್ನು ಉಂಟುಮಾಡಲು ವಿಶ್ವ ಪ್ರಸ್ತುತೆಯನ್ನು ಹೊಂದಿವೆ. ದುರ್ಗಾ ದೇವಿಯ ಮಂತ್ರಗಳು ಮತ್ತು ದಶಮಹಾವಿದ್ಯೆಗಳ ಮಂತ್ರಗಳು ಶಾಕಾಂಬರಿ ದೇವಿಯಿಂದ ಹುಟ್ಟಿಕೊಂಡಿವೆ ಎಂದು ಹೇಳಲಾಗುತ್ತದೆ. ಭಕ್ತರು ತಮ್ಮ ಜನ್ಮಕುಂಡಲಿಯಲ್ಲಿ 9 ಗ್ರಹಗಳು ಸೂಚಿಸಿದ ಎಲ್ಲಾ ತೊಂದರೆಗಳನ್ನು ನಿವಾರಿಸಲು ದಶಮಹಾವಿದ್ಯೆಗಳ ಮಂತ್ರಗಳನ್ನು ಪಠಿಸುತ್ತಾರೆ. ಅದರಿಂದ ಶಾಕಾಂಬರಿ ದೇವಿಯ ಮಂತ್ರಗಳು ಈ ಉದ್ದೇಶವನ್ನು ಪೂರೈಸುತ್ತವೆ. ಈ ಮಂತ್ರಗಳು ಆಧ್ಯಾತ್ಮಿಕ ನೆರವೇರಿಕೆಯೊಂದಿಗೆ ಎಲ್ಲಾ ಜೀವಂತ ಸೃಷ್ಟಿಯ ಪೋಷಣೆಯಲ್ಲಿ ಸಹಾಯ ಮಾಡುತ್ತದೆ. ಶಾಕಾಂಬರಿ ದೇವಿಯ ಮಂತ್ರಗಳು ಮತ್ತು ಧ್ಯಾನಗಳು ನಮಗೆ ರಕ್ಷಣೆ, ಅಪಾಯ ಮತ್ತು ತೊಂದರೆಗಳನ್ನು ತಪ್ಪಿಸುತ್ತದೆ, ದುಃಖಗಳನ್ನು ತೆಗೆದುಹಾಕುತ್ತದೆ, ಭೂತಗಳನ್ನು ಮತ್ತು ಕತ್ತಲೆಯನ್ನು ಹೋಗಲಾಡಿಸುತ್ತದೆ ಮತ್ತು ಪೋಷಣೆ, ಸಮೃದ್ಧಿ, ತರಕಾರಿಗಳು, ಹಣ್ಣುಗಳು, ಹೂವುಗಳು, ಬೇರುಗಳು, ಔಷಧಗಳು, ಆಹಾರ ಮತ್ತು ಪಾನೀಯಗಳು, ಧಾನ್ಯಗಳು ಮತ್ತು ಸಂಪತ್ತು ನೀಡುತ್ತದೆ. ದೇವಿಯ ಆಧ್ಯಾತ್ಮಿಕ ಶಕ್ತಿಯಿಂದ ಪೋಷಿಸಿದಾಗ ಒಬ್ಬ ವ್ಯಕ್ತಿಗೆ ಎಂದಿಗೂ ಭಯ ಅಥವಾ ಹಸಿವು ಇರುವುದಿಲ್ಲ. ಅವನು ಆನಂದ, ಅಮರತ್ವ ಮತ್ತು ಶಾಶ್ವತ ಆನಂದವನ್ನು ಅನುಭವಿಸುತ್ತಾನೆ. ದೇವಿಯ ಮಂತ್ರಗಳು ದುಸ್ತರವಾದ ಅಡೆತಡೆಗಳು ಮತ್ತು ಕಷ್ಟಗಳನ್ನು ಸುಲಭವಾಗಿ ಜಯಿಸಲು ಮತ್ತು ಅಸಾಧ್ಯವಾದ ಅಡೆತಡೆಗಳನ್ನು ಭೇದಿಸುವ ಶಕ್ತಿಯನ್ನು ಹೊಂದಿವೆ.
ದೇವಿಯ ಪೂಜೆಗಾಗಿ ಹಣ್ಣುಗಳು ಮತ್ತು ತರಕಾರಿಗಳನ್ನು ಅರ್ಪಿಸಲಾಗುತ್ತದೆ. ಆಧ್ಯಾತ್ಮಿಕ ಪ್ರಜ್ಞೆಯ ಬರಕ್ಕೆ ಕಾರಣವಾದ ಜನರ ಭೌತಿಕತೆಯನ್ನು ಹೋಗಲಾಡಿಸಲು ಅವಳ ಮಂತ್ರಗಳನ್ನು ಮತ್ತು ತಂತ್ರಗಳನ್ನು ಅಗತ್ಯವಿದೆ. ಅವಳ ಮಂತ್ರಗಳು ಶಾಕಾಂಬರಿ ದೇವಿಯಿಂದ ಉತ್ಪತ್ತಿಯಾದ ದುರ್ಗಾದೇವಿಯ ಶಕ್ತಿಯನ್ನು ಹೊಂದಿವೆ. ಶಾಕಾಂಬರಿ ದೇವಿಗೆ ಸಂಬಂಧಿಸಿದ ಕೆಲವು ಮಂತ್ರಗಳು ಇಲ್ಲಿವೆ. ದೇವಿ ಶಾಕಾಂಬರಿ ಮೂಲ ಮಂತ್ರವು ಹೀಗಿದೆ: ಓಂ ಶಾಕಾಂಬರಿ ದೇವಿಯೇ ಸಕಲ ಸ್ಥಾವರ ಜಂಗಮ ರಕ್ಷಕಿ ಧನಧಾನ್ಯ ವೃತ್ತಿಕಾರಿಣ್ಯೇ ನಮಃ. ಪಠಿಸಬೇಕಾದ ಇತರ ಶಾಕಾಂಬರಿ ನಾಮಗಳು ಹೀಗಿವೆ: ಓಂ ಶಾಕಾಂಬರೀ ದೇವಿಯೇ ನಮಃ, ಓಂ ಶಾಕಾಂಬರ್ಯೇ ನಮಃ, ಓಂ ಶಟಾಕ್ಷಿಯೇ ನಮಃ, ಓಂ ವನಶಂಕರಿಯೇ ನಮಃ. ಶಾಕಾಂಬರಿ ದೇವಿಯ ಗಾಯತ್ರಿ ಮಂತ್ರವು ಹೀಗಿದೆ: ಓಂ ನಾರಾಯಣ್ಯೇ ಚ ವಿದ್ಮಹೇ ಶಾಕಾಂಬರ್ಯೇ ಚ ಧೀಮಹಿ ತನ್ನೋ ದೇವಿ ಪ್ರಚೋದಯತ್. ಶಾಕಾಂಬರಿ ಮಹಾತ್ಮೆ ಒಂದು ದೊಡ್ಡ ಪಾಠವನ್ನು ವಿವರಿಸುತ್ತದೆ. ವೇದಿಕ ತತ್ವಗಳ ಪ್ರಕಾರ ದೇವರಿಗೆ ಅರ್ಪಣೆಗಳ ಅನುಪಸ್ಥಿತಿಯು ಪ್ರಕೃತಿಯ ಮೇಲೆ ಪರಿಣಾಮ ಬೀರಬಹುದು. ಇದು ಹಾನಿಕಾರಕ ಪರಿಣಾಮಗಳಿಗೆ ಕಾರಣವಾಗಬಹುದು. ಅಲ್ಲದೆ ಪ್ರಕೃತಿಯು ದೇವಿಯ ಒಂದು ರೂಪವಾಗಿದೆ. ಅವಳನ್ನು ಗೌರವಿಸಿ ಮತ್ತು ರಕ್ಷಿಸಬೇಕು. ಇದಿಷ್ಟು ದೇವಿ ಶಾಕಾಂಬರಿಯ ಬಗ್ಗೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಚಾನಲ್ ಸಪೋರ್ಟ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.